ಈಗ ಇಂದಿನ ಪತ್ರಿಕೆಗಳ ಎಣಕುನೋಟ. ಇಂದು ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಮಧ್ಯಾಹ್ನ 3:30ಕ್ಕೆ ಆಗಮನ. ಸಿಎಂರಿಂದ ಸ್ವಾಗತ. ವಿವೇಕಾನಂದ ಸ್ಮಾರಕ ಉದ್ಘಾಟಿಸಲಿರುವ ಪ್ರಧಾನಿ. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿ. ಇಂದಿನಿಂದ ಹಲವು ಪ್ರಮುಖ ವಿತ್ತ ಬದಲಾವಣೆ. ತೆರಿಗೆ, ಸಾಲ, ಕ್ರೆಡಿಟ್ ಕಾರ್ಡ್ ಶುಲ್ಕ, ಬ್ಯಾಂಕಿಂಗ್ ವ್ಯವಹಾರದ ಮೇಲೆ ಪರಿಣಾಮ. ಎಲ್ಪಿಜಿ ದರ ಪರಿಷ್ಕರಣೆ. ನಾಡಿದ್ದು ಸಂಪುಟ ವಿಸ್ತರಣೆ ಶೇಕಡಾ 99% ಗ್ಯಾರಂಟಿ. ಡಿಕೆ ಶಿವಕುಮಾರ್. ಲೋಕಭವನದಲ್ಲಿ ಪ್ರಮಾಣ ವಚನಕ್ಕೆ ಸಿದ್ಧತೆ. ಡಿಕೆ ಶಿವಕುಮಾರ್ ಸಿಎಂ ಆದ 2 ತಿಂಗಳ ಬಳಿಕ ಕಸರತ್ತು. ವಿರೋಧದ ನಡುವೆಯೂ ಉತ್ತಮ ಸ್ಪಂದನೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿಗೆ ಸಚಿವ ಕೃಷ್ಣ ಬೈರೇಗೌಡ ಪ್ರಯತ್ನ. ನಗರದಲ್ಲಿ ಅಭಿಯಾನಗಳ ಸದ್ದು. ಕಾಮನ್ವೆಲ್ತ್ ಕ್ರೀಡಾಕೂಟ. ಬಾಕ್ಸಿಂಗ್ನಲ್ಲಿ ಪ್ರಾಬಲ್ಯ ಮೆರೆದ ಭಾರತ. ಫೈನಲ್ಗೆ ಅರುಂಧತಿ, ಜೈಸ್ಮಿನ್, ಜಾದುಮಣಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬೆಂಗಳೂರಿನಲ್ಲಿ ಆಸ್ಟ್ರೇಲಿಯಾ ಕಾನ್ಸುಲೇಟ್ ಜನರಲ್ ಕಚೇರಿ. ನಗರದಲ್ಲಿ ಆಸ್ಟ್ರೇಲಿಯಾದ 40 ಕಂಪನಿ ನೆಲೆ. ಎಂಬಿ ಪಾಟೀಲ್. ಧಾರವಾಡ ಹೈಕೋರ್ಟ್ ಪೀಠದಲ್ಲಿಂದು ನಾರಿ ಪಾರಮ್ಯ. 7 ಪೀಠಗಳಲ್ಲಿ ಮಹಿಳಾ ನ್ಯಾಯಾಧೀಶರಿಂದಲೇ ಕೇಸ್ಗಳ ವಿಚಾರಣೆ. ಮಹಿಳಾ ಕಾನೂನು ಅಧಿಕಾರಿಗಳಿಂದಲೇ ವಾದ. ಮಕ್ಕಳಿಗೆ ನೋ ಜಂಕ್ ಫುಡ್. ಶಾಲಾ ಕಾಲೇಜುಗಳ 50 ಮೀಟರ್ ಸುತ್ತಳತೆಗೆ ಆರೋಗ್ಯ ಭದ್ರತೆ. ಕೊಬ್ಬು, ಸಕ್ಕರೆ, ಉಪ್ಪಿನ ಅಂಶವಿರುವ ತಿನಿಸುಗಳ ಮಾರಾಟ ಬಂದ್. ನಿಯಮ ಉಲ್ಲಂಘಿಸಿ ಮಾರಿದರೆ ಅಂಗಡಿ, ಹೋಟೆಲ್ ಲೈಸೆನ್ಸ್ ರದ್ದು. ಅಂಬಾರಿಯಲ್ಲಿ ಬರ್ತ್ಡೇ, ಪ್ರೀ ವೆಡ್ಡಿಂಗ್ಗೆ ಅವಕಾಶ. ಗಂಟೆ, ದಿನ ಆಧಾರದಲ್ಲಿ ಬಾಡಿಗೆಗೆ ಡಬಲ್ ಡೆಕ್ಕರ್ ಬಸ್ ಲಭ್ಯ. ಪ್ರವಾಸೋದ್ಯಮ ನಿಗಮದಿಂದ ವೈವಿಧ್ಯಮಯ ಪ್ಯಾಕೇಜ್. ಜೂಡೋದಲ್ಲಿ ಮೊದಲ ಕಾಮನ್ವೆಲ್ತ್ ಸ್ವರ್ಣ. ವೇಟ್ ಲಿಫ್ಟಿಂಗ್, ಡಿಸ್ಕಸ್ನಲ್ಲೂ ಮೆಡಲ್. 2 ಚಿನ್ನ ಜೋಡಿಸಿದ ಜೂಡೋ ಪಡೆ.